ಮೆಗಾಫೈಟ್ಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ. ಇಲ್ಲಿ ತನಕ ದಿವಾಕರ್, ತೇಜಸ್ವಿನಿ, ಟಿ ಪ್ರಭಾಕರ್ ಮತ್ತು ಡಾಕ್ಟರ್ ಗೀತಾ ರಾಮಾನುಜಂ ಸಾಕಷ್ಟು ಮಾತಾಡಿದ್ದಾರೆ. ಈಗ ನಿಮ್ಮಗಳ ಸರದಿ. ದಿವಾಕರ್ ಸರ್, ನೀವು ಹೇಳಿ, ಇಂಥ 3 ಜನ ಮಹಾನ್ಯರ ಮಂತ್ರಿಗಳಿಗೆ ಯಾವ ಶಿಕ್ಷೆ ಕೊಡಬೇಕು? ಮನೆಯವರೇ ಕೊಡಬೇಕಾ? ಇಲ್ಲ ನಾವು ಹೇಳೋದಂದರೆ ದಯವಿಟ್ಟು ನಿಮ್ಮ ಸರ್ಕಾರ ಶಿಕ್ಷೆ ಕೊಡಬೇಡಿ. ನಾವು ಸಾರ್ವಜನಿಕರಿಗೆ ಈ ಥರ ಅಗನ್ನ ಮಾಡಿದವ್ರಿಗೆ ಸಾರ್ವಜನಿಕರು ಯಾವ ಥರ ಶಿಕ್ಷೆ ಕೊಡ್ತಾರೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಈ ಹಳ್ಳಿಗಳಲ್ಲಿ ಮಾಡಿದ ನಿಮ್ಮ ಊರುಗಳಲ್ಲಿ ಒಂದು ಟೀಚರು ಮೊನ್ನೆ ಒಂದು ಹುಡುಗಿನ 9ನೇ ಕ್ಲಾಸ್ ಹುಡುಗಿನ ಅತ್ಯಾಚಾರ ಮಾಡಿದಾಗ ಜನರು ಯಾವ ಥರ ಶಿಕ್ಷೆ ಕೊಟ್ಟರು ಅನ್ನೋದು ನಿಮಗೆ ಗೊತ್ತಿದೆ. ಅದೇ ಥರನೇ ನೀವು ಶಿಕ್ಷೆ ಕೊಡಬೇಡಿ, ಜನಕ್ಕೆ ಬಿಡಿ. ಆ ಮಂತ್ರಿಗಳು ಮಾಡಿರ್ತಕ್ಕಂಥ ಕೆಲಸವನ್ನು ನಾನು ಸಮರ್ಥನೆ ಮಾಡೋದಿಲ್ಲ, ಅಥವಾ ಅವ್ರು ಮಾಡಿರ್ತಕ್ಕಂಥದ್ದು ನೈತಿಕವಾಗಿ ತಪ್ಪೋದಕ್ಕೆ ನಮ್ಮ ಪಕ್ಷ ಒಂದು ರಾಜಕೀಯ ಪಕ್ಷವಾಗಿ ಏನು ಕ್ರಮವನ್ನು ಕೈಗೊಳ್ಳದೆ ತತ್ಕ್ಷಣ ಅವರನ್ನು ರಾಜೀನಾಮೆಯನ್ನು ತಗೊಂಡಿದೆ. ಸಂವಿಧಾನದ 212ನೇ ವಿಧಿ ಏನು ಹೇಳ್ತದೆ ಅಂದರೆ, ವಿಧಾನಸಭೆಯಲ್ಲಿ ನಡೆದಿರಬಹುದಾದ ಯಾವುದೇ ಘಟನೆಯನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ಅವಕಾಶ ನಮಗಿಲ್ಲ. ಅವರು ತಪ್ಪು ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ನಮಗೆ ಅನಿಸಿದರೂ ಕೂಡ ಅವರಿಗೂ ಕೂಡ ಒಂದು ಅವಕಾಶವನ್ನು ಕೊಟ್ಟು ವಿಚಾರಣೆ ಮಾಡಿ ಆ ಮೂಲಕ ಶಿಕ್ಷೆ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವಿದ್ದೇವೆ ಹೊರತು ಬಹಿರಂಗವಾಗಿ ಉದ್ವೇಗದಿಂದ ಅದಕ್ಕೆ ಉತ್ತರವನ್ನು ಕೊಡ್ತಕ್ಕಂಥ ಪರಿಸ್ಥಿತಿಯಲ್ಲಿಲ್ಲ. ತಪ್ಪೇ, ಆದರೆ ತಪ್ಪು ಅದು ಅಥವಾ ಸರಿ ಎಂಬತಕ್ಕಂಥ ವಿಮರ್ಶೆಯನ್ನು ಮಾಡ್ತಕ್ಕಂಥ ಅಧಿಕಾರ ಸಂವಿಧಾನದಲ್ಲಿ ಸ್ಪೀಕರ್ಗೆ ಮತ್ತು ಸದನದ ಸಮಿತಿಗೆ ಕೊಟ್ಟಿದೆ. ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕಾಗ್ತದೆ. ಈ ಪ್ರಸಂಗದಲ್ಲಿ ನನಗೆ ಭಾಳ ಹೆಮ್ಮೆ ಇದೆ. ನನ್ನ ಪಕ್ಷ ಅವ್ರನ್ನ ತತ್ಕ್ಷಣ ರಾತ್ರಿ ಟಿ ವಿಯಲ್ಲಿ ಬಂದವ್ರನ್ನ ಬೆಳಗ್ಗೆ 7 ಗಂಟೆಗೆ ರಾಜೀನಾಮೆ ಕೊಟ್ಟಿದೆ. ಈ ಬೇರಾವ ರಾಜಕೀಯ ಪಕ್ಷಗಳು, ಅದು ಅಪ್ಪ ಮಕ್ಕಳ ಪಕ್ಷ ಇರ್ಬೋದು, ಹೈಕಮಾಂಡ್ ಪಕ್ಷ ಇರ್ಬೋದು, ಅವ್ರು ಯಾರೂ ಕೂಡ ಈ ಕ್ರಮವನ್ನು ಕೈಗೊಳ್ತಿರಲಿಲ್ಲ. ಆ ವಿಚಾರದಲ್ಲಿ ಭಾರತೀಯ ಜನತಾ ಪಕ್ಷ ಹೆಮ್ಮೆ ಇದೆ, ಸಮರ್ಥನೆ ಮಾಡ್ತಾ ಇಲ್ಲ. ಆ 20 ತಿಂಗಳು ಇದು ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಅವ್ರ ಜೊತೆಯಲ್ಲೇ ನೀವು ಸೇರಿಕೊಂಡು ಅವ್ರಿಗೆ ತಪ್ಪು ಮಾಡಿದಾಗ ತಿದ್ದಿದ್ರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಕಾರಣ ಏನು ಇಷ್ಟೇ ಅಂತಂದರೆ, ಯಾವಾಗ ಜನ ನೀವು ವಾಪಸ್ ತಗೊಂಡ್ರು 33 ಜನ ಮಂತ್ರಿಗಳಾಗಿ ಬಂದರು. ಪಂಚಾಯತಿ ಮೆಂಬರ್ ಆಗೋಕ್ಕೂ ಅವ್ರಿಗೆ ಅರ್ಹತೆ ಇಲ್ದವರೆಲ್ಲನೂ ಮೆಂಬರ್ಗಳಾದರು. ನಿಮ್ಮ ಪಕ್ಷದಲ್ಲಿ ತಪ್ಪು ಮಾಡಿರೋದು ಯಾವತ್ತು ಒಪ್ಕೊಂಡಿದ್ದೀರಾ? ನೀವು ಮಾಡಿದಂಥ ತಪ್ಪನ್ನ ನಾವು ಮಾಡಿದ್ದೀವಿ ಅಂತ ಯಾವತ್ತು ಒಪ್ಕೊಂಡಿದ್ದೀರಾ ಹೇಳಿ? ಬಹುಶಃ ನೋಡಿ ಅಮ್ಮ, ಕಳೆದ 3-4 ದಿನಗಳ ತಾವು ಚರ್ಚೆಯನ್ನು ಗಮನಿಸಿದ್ದೀರಿ ಅಂತ ಮಾಡ್ತಿದ್ದೇನೆ. ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದ ಈಶ್ವರಪ್ಪನವರಾಗಲಿ, ನಮ್ಮ ನಾಯಕರಾದ ಸದಾನಂದ ಗೌಡರಾಗಲಿ, ಅಥವಾ ಮಾಧ್ಯಮಗಳಲ್ಲಿ ಪಕ್ಷವನ್ನು ಪ್ರತಿನಿಧಿಸ್ತಕ್ಕಂಥ ನಾವಾಗಲಿ ಕೂಡ ಯಾವುದೇ ವೇದಿಕೆಯಲ್ಲಿ ಇವರು ಮಾಡಿರೋದು ಸರಿ ಎಂಬತಕ್ಕಂಥ ವಿಚಾರವನ್ನು ಎಲ್ಲೂ ಕೂಡ ಒಪ್ಕೊಂಡಿಲ್ಲ. ಇವತ್ತು ಸ್ಪೆಕ್ಟ್ರಮ್ ಜಿ ಆಯಿತು, 1.5 ವರ್ಷ ರಾಜ ಅವ್ರ ಮೇಲೆ ಚರ್ಚೆ ಆದಮೇಲೆ CBI ಕೇಸ್ ಆಗೋ ತನಕ ಅವ್ರು ರಾಜೀನಾಮೆ ತಗೊಂಡಿರಲಿಲ್ಲ. ದಯವಿಟ್ಟು ತಿಳ್ಕೊಳ್ಳಿ. ಅಂದ್ರೆ ನೀವು ಖಂಡಿತವಾಗ್ಲೂ ರಾಜೀನಾಮೆ ತಗೊಳಕ್ ಆಗ್ತಾ ಇರ್ಲಿಲ್ಲ. ಅವರು ಇವತ್ತಿನ ದಿವಸ ಒಳ್ಳೆ ಕೆಲಸ ಮಾಡಿದ್ದಾರೆ, ಪಬ್ಲಿಕ್ ಕೆಲಸ. ನೀವೇನ್ ಗೊತ್ತಾ ಮಾಡೋದು? ಒಂದ್ ನಿಮಿಷ ನೀವೇನ್ ಗೊತ್ತಾ, ನಮ್ಮ ನಾಯಕರಿದ್ದಾರೆ ಅಂತ ಫಸ್ಟ್ ಹೇಳ್ತೀರಾ. ತಪ್ಪು ಸರಿನಾ ಮೇಲ್ಗಡೆ ತೀರ್ಮಾನ ಮಾಡ್ತಾರೆ. ಎಲ್ಲಿಂದ ತಪ್ಪು ಸರಿ ಇವರು ತೋರಿಸ್ಲಿಲ್ಲ ಅಂದ್ರೆ ಮೊಬೈಲೇ ನಮ್ದಲ್ಲ ಅಂತ ಹೇಳಂತ ಸಂದರ್ಭದಲ್ಲಿ ನಾಯಕರು ನೀವು ಅಡಿಗೆ ಮಾಡಿ ಹಾಕೋರ್ ಮೇಲೆ ಮಾಡಿದಂತ ಪಕ್ಷ ನಿಮ್ದು. ಅಪ್ಪ ಮಕ್ಕಳು ಪಕ್ಷ ಯಾವತ್ತೂ ಆತರ ಮಾಡಿಲ್ಲ. ಇದ್ದದ್ದನ್ನ ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೊದ್ರಂತೆ. ಆ ರೀತಿ ಇವರು ಇದನ್ನು ಸಾಬೀತು ಮಾಡೋಕ್ಕೆ ಇಷ್ಟು ವರ್ಷ ಅದು ಯಾರೂ ಮಾಡಿರಲಿಲ್ಲ. ಇವಾಗ ಅದನ್ನು ಸಾಬೀತು ಮಾಡೋಕ್ಕೆ ಹೊರಟಿದ್ದಾರೆ. ಪ್ಲಸ್ ಹೇಳಿದ್ರು ತನಿಖೆ ಮಾಡ್ತೀವಿ, ಒಂದು ಕಮಿಟಿ ನೇಮಕ ಮಾಡ್ತೀವಿ. ನಿಮ್ಮ ಭೂಪಯ್ಯನವ್ರು ಮಾಡಿದ್ದಾದರೂ ಏನು ಮಾಡಿದ್ರು ನಿಮ್ಮ ಭೂಪಯ್ಯನವರು? ಅದು ಆ ಸ್ಥಾನಕ್ಕೆ ಬೆಲೆ ಏನಾದ್ರು ಇದೆಯಾ? ಆ ಸ್ಥಾನಕ್ಕೆ ಬೆಲೆ ಕೊಟ್ಟಿದ್ದಾರಾ? ಅವನೇ ಸರಿ ಇಲ್ಲ ಅಂದಾಗ ಸಭಾಧ್ಯಕ್ಷರೇ ಸರಿ ಇಲ್ಲ ಅಂದಾಗ ಅದೇನು ಹೇಳಿದ್ರಲ್ಲ, ಎಲ್ಲ ಇಲಿಗಳು ಸೇರಿ ಬೆಕ್ಕಿ ಗಂಟೆ ಕಟ್ಟೋರು ಯಾರು ಅಂದಂಗೆ ಯಾರಿಗೆ ಕಟ್ತಾರ? ಸಭಾಧ್ಯಕ್ಷರ ವಿಚಾರದಲ್ಲಿ ಉದ್ವೇಗದಲ್ಲಿ ಬಹಿರಂಗದಲ್ಲಿ ಚರ್ಚೆ ಮಾಡೋಕ್ಕೆ ಸಿದ್ಧ ಇಲ್ಲ. ನನ್ನ ಜವಾಬ್ದಾರಿ ಗೊತ್ತಿದೆ. ಆದ್ದರಿಂದ ಬೋಪಯ್ಯನವ್ರ ಬಗ್ಗೆ ಅವ್ರು ಕೂತ್ಕೊಂಡು ಹೇಗೆ ಮಾತಾಡ್ತಾರೆ ಹಾಗೆ ನಾನು ಮಾತಾಡೋಕ್ಕಾಗೋದಿಲ್ಲ. ಸ್ನೇಹಿತರು ಕ್ಷಮಿಸಬೇಕು. ನಿಮ್ಮ ಒಬ್ಬ ವಿಧಾನಸಭಾಧ್ಯಕ್ಷರು ಸಂವಿಧಾನಬದ್ಧವಾದಂಥ ಒಬ್ಬ ಅಧಿಕಾರ ಹೊಂದಿರತಕ್ಕಂಥವ್ರು, ಅವ್ರ ಬಗ್ಗೆ ನಾನು ಬಹಿರಂಗವಾಗಿ ಹಾದಿ ಬೀದಿಯಲ್ಲಿ ಚರ್ಚೆ ಮಾಡೋಕ್ಕಾಗಲ್ಲ. ನಿಮ್ಮ ಭಾವನೆಗಳೇ ಅಷ್ಟೇ ಹೊರತು ನಾನು ಅದಕ್ಕೆ ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ. ಇವತ್ತು ಮಾಧ್ಯಮದವರು ಆ ಒಂದು ಸದನದ ಏನು ಅದನ್ನು ಅಶ್ಲೀಲ ಪದ ಬಳಸೋದಕ್ಕೆ ನನಗೂ ಇಷ್ಟ ಇಲ್ಲ, ಅದನ್ನು ಪ್ರಸಾರ ಮಾಡಿದ್ರು. ಅದು ಪ್ರಸಾರ ಮಾಡಿದ್ದು ನೀವು ಒಪ್ಪಲಿಲ್ಲ, ಪ್ರಸಾರ ಮಾಡಿದ್ದನ್ನು ತಪ್ಪು ಅಂತ ಹೇಳಿದ್ರಿ. ಇವತ್ತು ಮಾಧ್ಯಮದವರು
ಮಾಧ್ಯಮದವರು ಕೆಲವರು ನಾಯಕರ ಮನೆಗೆ ಅಡುಗೆ ಮನೆಗೆ ಹೋಗೋದನ್ನು ನಿಲ್ಲಿಸ್ಬೇಕು ಅಂತ ಹೇಳಿದ್ರೆ, ಪಾಪ ಅವರೇನೋ ಹೊಟ್ಟೆ ಹಸಿವಿತ್ತು, ಅವ್ರು ಅಡುಗೆ ಮನೇಲಿ ಒಳ್ಳೆ ಅಡುಗೆ ಮಾಡಿರ್ತಾರೆ, ಸ್ವಲ್ಪ ಸಣ್ಣ ಪುಟ್ಟ ತಿಂಡಿ ತಿನ್ಕೊಂಬರೋಣ ಅಂತ ಹೋಗಿದ್ರು. ತಮ್ಮ ಪಕ್ಷದ ಮಂತ್ರಿ ಸ್ನೇಹಿತನ ಮನೆಗೆ ಹೋಗಿ ಬೆಡ್ರೂಮ್ಗೆ ಹೊಟ್ಟೋದ್ರಲ್ಲ, ಅದು ನಿಮಗೇನು ಅನಿಸ್ಲಿಲ್ವಾ? ಏನು ಅನಿಸ್ಲಿಲ್ವಾ? ನೋಡಿ, ಒಂದು ಹೇಳ್ತೇನೆ, ಹೇಳಿ. ದಯವಿಟ್ಟು ಎಲ್ಲದಕ್ಕೂ ಸಮರ್ಥನೆ ಕೊಡ್ತೀರಿ. ತಾವು ಇದನ್ನ ಕೋರ್ಟ್ ಅನ್ಕೋಬೇಡಿ, ಸಾಮಾಜಿಕವಾಗಿ ಉತ್ತರ ಕೊಡೋದನ್ನ ಯೋಚನೆ ಮಾಡಿ. ತಪ್ಪನ್ನ ತಪ್ಪು ಅಂತ ಒಪ್ಕೊಳ್ತೇನ್ರಿ, ಶಶಿ ಸಾಕು. ಆದ್ರೆ ಈ ಮಾಧ್ಯಮದವರು ಮಾಧ್ಯಮದವ್ರು ಇದ್ದಾರಲ್ಲ, ಇವರು ಬಹಳ ಸಕಲ ಗುಣ ಸಂಪನ್ನರು, ಇವ್ರು ತೋರಿಸಿದ್ದೆಲ್ಲ ಸತ್ಯ ಅಂತ ಒಪ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೂ ಮಾಧ್ಯಮದವರು ಮೊನ್ನೆ ನಡೆದ ಘಟನೆ ಏನು ತಪ್ಪು ಅಂತ ಹೇಳಿದ್ಮೇಲೆ ಇನ್ನೇನ್ರಿ ಸರಿ ಹೇಳಬೇಕು? ಒಂದು ವಿಷಯದ ಬಗ್ಗೆ ಪರ ಮತ್ತು ವಿರೋಧ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ನಂಬಿರ್ತಕ್ಕಂಥ ವಿಚಾರಗಳಿಗೆ, ನನ್ನ ಪಕ್ಷದ ವಿಚಾರಗಳನ್ನು ಹೇಳ್ತಕ್ಕಂಥ ಸ್ವಾತಂತ್ರ್ಯ ನನಗಿದೆ. ಆ ಸ್ವಾತಂತ್ರ್ಯವನ್ನು ಕೇಳ್ತಕ್ಕಂಥ, ತಾಳ್ಮೆಯಿಂದ ಕೇಳ್ತಕ್ಕಂಥ ವ್ಯವಧಾನವನ್ನು ತಾವು ಕೂಡ ಸ್ನೇಹಿತರು ಮಾಡಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಒಂದೇ ಒಂದು ಪ್ರಶ್ನೆ, ಇದು ತೋರಿಸ್ತಿದ್ದು ತಪ್ಪು, ನಾನು ತೋರಿಸಿದ ತಪ್ಪು ಅಂತ ಈಗಲೂ ಹೇಳ್ತಾ ಇಲ್ಲ. ಇವತ್ತು ಕೂಡ ಮಾಧ್ಯಮದವ್ರಿಗೆ ಏನಾಗಿದೆ ಅಂದರೆ, ಆಯ್ತಪ್ಪ ಅವ್ರು 2.5 ನಿಮಿಷ ತೋರಿಸಿದ್ರಲ್ಲ, ನೀವು ದಿನಗಟ್ಟಲೆ ಅದನ್ನೇ ತೋರಿಸ್ಕೊತಾ ಕೂತ್ಕೊಂಡ್ರಲ್ಲ, ನೀವೇನು ಮಾಡಿದ್ರಿ ಅಂತ ಜನಕ್ಕೆ ನೋಡಿ. ಯಾವ ಮಾನ್ಯ ಒಂದು ಸರಿ ರಾಜಕಾರಣಿಗಳು ತೋರಿಸಿದ್ರೆ ಪಾಪ ಜನಸಾಮಾನ್ಯರಿಗೆ ಅರ್ಥ ಆಗಲ್ಲ, ಬೇರೆ ಯಾವ್ದನ್ನ ತೋರಿಸಿರೋ ಪೈಕಿ. ಅದಕ್ಕೆ ನೋಡಿ ಗನಂದಾರಿ ಕೆಲಸ ಮಾಡಿದ್ವಿ ಅಂತ ಪದೇ ಪದೇ ತೋರಿಸಿದ್ವಿ ನಾವುಗಳು. ಇದು ಯಾವುದೇ ರಾಜಕಾರಣಿಗಳ ಬಗ್ಗೆ ಅಂತಲ್ಲ. ಈಗೇನಾಗಿದೆ ಅಂತಂದರೆ, ಏನಾದರೂ ಡೆವಲಪ್ಮೆಂಟ್ ಆದಂಥ ಸಂದರ್ಭದಲ್ಲಿ, ಏನಾದರೂ ವಿಷಯಗಳಾದಂಥ ಸಂದರ್ಭದಲ್ಲಿ ಬಂದು ಮಾತಾಡುವಂಥವ್ರ ಸಂಖ್ಯೆ ಕಡಿಮೆ ಇದೆ, ಕೊರತೆ ಇದೆ. ಅಂಥದ್ರಲ್ಲಿ ಪಾಪ ಅವ್ರು ಬಂದಿದ್ದಾರೆ, ಅವ್ರನ್ನ ನಾವು ಬೆಂಬಲಿಸಲೇಬೇಕು. ನಾವು ನಾನು ಕೆಲವೊಂದು ನಾನು ಯಾಕೆ BJPಯಲ್ಲಿದ್ದೇನೆ ಎಂಬ ವಿಚಾರದಲ್ಲಿ ನಂಗೆ ಭಾಳ ಸ್ಪಷ್ಟತೆ ಇದೆ. ನನ್ನ ಪ್ರಾಮಾಣಿಕತೆ ಪ್ರಶ್ನಾತೀತವಾಗಿದೆ. ನಾನು ಯಾವುದೇ ವೇದಿಕೆಯಲ್ಲಿ ನಿಂತು ನಾನು ವಿಷಯವನ್ನು ಹೇಳಿದರೆ ನಾನು ಅದನ್ನು ಸಮರ್ಥನೆಗೊಳ್ತಕ್ಕಂಥ ನಂಬಿಕೆ ಮತ್ತು ಜೀವನ ಶೈಲಿ ನಾವು ಇಟ್ಕೊಂಡಿದ್ದೇನೆ. ಆದರೆ ನನ್ನ ಪಕ್ಷದವರು ಸರಿ ಮಾಡಿದ್ದಾರೆ ಅಂತ ನಾನು ಆರಂಭದಲ್ಲೇ ಹೇಳಿದೆ, ಅದು ನಡೆದಿರ್ತಕ್ಕಂಥ ಘಟನೆ ತಪ್ಪು ಅಂತ. ನಾನು ಪಕ್ಷದಲ್ಲಿ ಒಂದು ಕೋಟ್ಯಾಂತರ ಸದಸ್ಯರಿರ್ತಕ್ಕಂಥ ಪಕ್ಷದಲ್ಲಿ ಎಲ್ಲರೂ ಮಾಡಿರ್ತಕ್ಕಂಥದ್ದು ತಪ್ಪುಗಳನ್ನು ಸಮರ್ಥನೆ ಮಾಡಲಿಕ್ಕಲ್ಲ. ಒಂದು ರಾಜಕೀಯ ಪಕ್ಷವಾಗಿ ನಮ್ಮ ವಿಚಾರ ಉಳಿದ ರಾಜಕೀಯ ಪಕ್ಷಕ್ಕಿಂತಲೂ ಭಿನ್ನವಾಗಿದೆ. ಆಯ್ತಪ್ಪ, ನಾವು 70% ಸರಿ ಇರ್ಬೋದು ಅಥವಾ 50% ಸರಿ ಇರ್ಬೋದು, ನಮಗಿಂತ ಕೆಟ್ಟು 30-40 ಆಗಿದ್ದಾರಲ್ಲ, ವಿ ಆರ್ ಕಂಪ್ಯಾರಿಟಿವ್ಲಿ ಬೆಟರ್ ಅನ್ನತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದೀನಿ. ಫೈನ್ ಪ್ಲೀಸ್ ನಿಮ್ಮ ಪ್ರಶ್ನೆಗಳು, ಬಹುತೇಕ ಪ್ರಶ್ನೆಗಳು ದಿವಾಕರ್ ಅವರಿಗೆ ಬಂದವು. ಈಗ ಮುಂದಿನ ಸರದಿ ನಿಮ್ಮೆಲ್ಲರ ಪ್ರಶ್ನೆಗಳನ್ನು ಆಲಿಸಿ ನಾಯಕರು ಏನು ಉತ್ತರ ಕೊಡ್ತಾರೆ ಅನ್ನುವಂಥದ್ದು ನೋಡೋಣ. ಅದಕ್ಕಿಂತ ಒಂದು ಪುಟ್ಟ ವಿರಾಮ. ಇವ್ರು ಹೀಗೆ ಮುಂದುವರಿಸಿದ್ರೆ ಮುಂದೆ ಜನ ಈ ರಾಜಕಾರಣಿಗಳನ್ನ ಯಾರೇ ಆಗಿರ್ಬೋದು, ಬೀದಿನಲ್ಲಿ ಹಿಡಿದು ಬಟ್ಟೆ ಹಿಡಿದು ತಲೆಯಲ್ಲಿರೋ ಕೂದಲೆಲ್ಲ ಕಿತ್ತಾಕಿ ಕಳಿಸ್ತಾರೆ.